ನೋಡಿ ಎಲ್ಲ ನೋಡಿ ಓಡ್ತಿದ್ದಾರೆ ನೋಡಿ, ಎಲ್ಲ ಬಂಕರ್ನ ಕಡೆಗೆ ಹೋಗ್ತಿದ್ದಾರೆ. ಈಗ ಜಸ್ಟ್ ನಮಗೆ ಮೆಸೇಜ್ ಬಂತು ಮೊಬೈಲಿಗೆ, ಬೇಕಾದ್ರೆ ಹೌದು ಇನ್ನೊಂದು ಮೊಬೈಲ್ ಅಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ನೋಡಿ ನಮಗೆ ಮೆಸೇಜ್ ಬಂತು, ಅಂದ್ರೆ ಇಂಗ್ಲಿಷ್ ಮತ್ತು ಇಬ್ರಲ್ಲಿ ಉಂಟು, ನೀವು ಸೇಫ್ಟಿ ಪ್ಲೇಸ್ಗೆ ಹೋಗಿ ಅಂತ ಶಬ್ದ ಕೇಳ್ತಾ ಉಂಟು, ಸೈರನ್ ಓಡಾಗ್ತಾ ಉಂಟು, ಕೇಳ್ತಾ ಉಂಟಲ್ವಾ? ಇಲ್ಲೆಲ್ಲ ಶೌಚಾಲಯ ಆಗಿರ್ಬೋದು, ಮತ್ತೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲೆಲ್ಲ ಜನ ನಿಂತ್ಕೊಳ್ತಾರೆ. ಮತ್ತೆ ಅಲ್ಲಿ ಕೆಳಗಡೆ ರೂಮ್ ಇದೆ, ಇದರಲ್ಲಿ ಏರ್ ಕಂಡೀಷನ್ ಇದೆ, ಚಳಿ ಆಗುದಾದ್ರೆ ಹೀಟರ್ ಇದೆ, ಪ್ರತಿಯೊಂದು ಸವಲತ್ತು ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯಾವುದೇ ಸಂದರ್ಭದಲ್ಲಿ ದಾಳಿ ಮಾಡಬಹುದು ಅಂತ ಹೇಳಿ ಸದ್ಯ ಅಂಥದ್ದೇ ಬೆಳವಣಿಗೆ ಆಗಿದೆ. ಒಂದು ಕಡೆಯಿಂದ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ರೆ, ಇರಾನ್ ಕೂಡ ಇಸ್ರೇಲ್ ಮೇಲೆ ಮರುದಾಳಿಯನ್ನ ಮಾಡ್ತಾ ಇದೆ. ಹಾಗೆ ಅಮೆರಿಕದ ನೌಕಾನೆಲೆಗಳು ಎಲ್ಲೆಲ್ಲಿದ್ದಾವೆ ಮಧ್ಯಪ್ರಾಚ್ಯ ಭಾಗದಲ್ಲಿ, ಅದರ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಸದ್ಯ ಇಸ್ರೇಲ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಪದೇ ಪದೇ ಯುದ್ಧದ ವಾತಾವರಣವನ್ನ ಅಲ್ಲಿನ ಜನ ನೋಡ್ತಾನೆ ಇರ್ತಾರೆ. ನಮ್ಮ ಕನ್ನಡಿಗರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ನಮ್ಮ ಭಾಗದವರಾಗಿರುವಂತಹ ರಾಜೇಶ್ ಅವರು ಇದೀಗ ನಮ್ಮ ಜೊತೆಗೆ ಇಸ್ರೇಲ್ನಿಂದಲೇ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ನೀವು ಸೇಫ್ ಆಗಿದ್ದೀರಾ? ಹೇಗೆ ಸದ್ಯ ಹೇಗಿದೆ ಅಲ್ಲಿ? ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಪ್ರಾರಂಭ ಆದದ್ದು. ಅಂದ್ರೆ ನಮಗೊಂದು ಬೆಳಿಗ್ಗೆ 8 ಗಂಟೆಗೆ ಒಂದು ಮೊಬೈಲಿಗೆ ಒಂದು ಮೆಸೇಜ್ ಬಂತು, ಅಂದ್ರೆ ಸೇಫ್ ಆಗಿರ್ಬೇಕು, ಯಾವ ಸ್ಥಳದಲ್ಲಿ ನೀವು ಹೋಗ್ಬೇಕು ಅಂದ್ರೆ ಯುದ್ಧ ಕ್ಷಿಪಣಿ ಬರುವಂತ ಸಂದರ್ಭದಲ್ಲಿ ಬಂಕರ್ ಅನ್ನ ನೀವು ಉಪಯೋಗಿಸಿಕೊಳ್ಬೇಕು ಅನ್ನುವಂಥದ್ದು. ಅನಂತರ ಸುಮಾರು ಒಂದು 11 ಗಂಟೆಗೆ ಮಿಸೈಲ್ ಬಂದಿದೆ, ಸೈರನ್ ಆಯ್ತು, ಮೆಸೇಜ್ ವಾಪಸ್ ಪುನಃ ಮೆಸೇಜ್ ಬಂತು. ಆನಂತರ ಈಗ ಒಂದು 5 ನಿಮಿಷಕ್ಕಿಂತ ಮುಂಚೆ ಪುನಃ ಬಂದಿದೆ. ಸೊ ಅದನ್ನಂದ್ರೆ ಎಲ್ಲೂ ಬಿದ್ದ ವರದಿ ಇಷ್ಟ ತನಕ ಆಗಿಲ್ಲ. ಯಾಕಂದ್ರೆ ಅದು ಐರನ್ ಡೋಮ್ ಮೂಲಕ ಅದನ್ನ ನಿಷ್ಕರ್ಷ ಮಾಡುವಂತ ಪ್ರಯತ್ನ ಇದ್ರಲ್ಲಿ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಇವತ್ತು ರಜೆ ಇರುವುದರಿಂದ ಹೆಚ್ಚಿನವರೆಲ್ಲ ಮನೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಸೊ ಹೆಚ್ಚಿನವರೀಗ ತಾವು ಬೇಕಾದ್ರೆ ಇಲ್ಲಿ ನೋಡ್ಬಹುದು, ಎಲ್ಲ ಬಂಕರ್ನ ಹೊರಗಡೆನೆ ತುಂಬಾ ಜನ ಇದ್ದಾರೆ ಈಗ. ಸೊ ನಾವು ಸಹ ಈಗ ಬಂಕರ್ ಹತ್ತಿರನೇ ಇದ್ದೇವೆ, ಯಾಕಂದ್ರೆ ವಾಪಸ್ ಬರ್ಬಹುದು ಅಂತ ಅನ್ನುವಂತ, ಅಂದ್ರೆ ಬೆಳಿಗ್ಗೆ ಒಂದು 3 ಸಾರಿ ಬಂತು, ಹಾಗಾಗಿ ನಾವು ಹತ್ತಿರದಲ್ಲೇ ಕೂತ್ಕೊಂಡಿದ್ದೀವಿ, ಬಂಕರ್ನ ಹತ್ತಿರದಲ್ಲೇ. ಸಾಧ್ಯ ತೋರಿಸಬಹುದಾ ಸುತ್ತಮುತ್ತ ಹೇಗಿದೆ ಅಂತ ವಾತಾವರಣ? ಎಸ್ ಸರ್, ಅಫ್ಕೋರ್ಸ್. 1 ಮಿನಿಟ್ ಸರ್. ಓಕೆ ಓಕೆ ಓಕೆ. ಹಾ, ಓಕೆ ನೋಡಿ, ಇದು ಬಂಕರ್ ಎದುರುಗಡೆ ನಾವು ಇರುವಂತದ್ದು. ಸೊ ಇಲ್ಲೆಲ್ಲ ಕೆಲವರು ಕೂತ್ಕೊಂಡಿದ್ದಾರೆ. ಅಂದ್ರೆ ನಮಗೆ ಸೈರನ್ ಆಗುವಂತ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರ್ತೇವೆ. ಇವತ್ತು ಸ್ವಲ್ಪ ಬೆಳಿಗ್ಗೆ ಚಳಿ ಸಹ ಇತ್ತು, ಈಗ ಸ್ವಲ್ಪ ಬಿಸಿಲಿದೆ, ಹಾಗಾಗಿ ಹೆಚ್ಚಿನವರು ಇಲ್ಲಿ ಕುಳಿತುಕೊಂಡಿರುವಂತದ್ದು. ಸೊ ಇದು ಬಂಕರ್ನ ಒಳಗಡೆ ನಾವು ಎಂಟ್ರಿ ಒಳಗಡೆ ನೋಡ್ಬೋದು, ಕೆಲವರು ಕೂತ್ಕೊಂಡಿದ್ದಾರೆ. ಅಂದ್ರೆ ಒಳಗೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲ. ಸೊ ಹಾಗಾಗಿ ನಾನು ತೋರಿಸ್ಲಿಕ್ಕೆ ಆಗಲ್ಲ, ಅಂದ್ರೆ ನೆಟ್ವರ್ಕ್ ಒಳಗೆ ಇರೋದಿಲ್ಲ. ಹಾಗಾಗಿ ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ 2 ಬಂಕರ್ ಇದೆ. ಈಗ ಅದು ಸೈರನ್ ಎಲ್ಲ ಆದ ನಂತರ ವಾಪಸ್ ಮನೆಗೆ ಹೋಗ್ತಾರೆ. ವಾಪಸ್ SMS ಬರುವಂತ ಸಂದರ್ಭದಲ್ಲಿ ವಾಪಸ್ ಇಲ್ಲಿ ಬರುವಂತದ್ದು ಎಲ್ರು. ಬಂಕರ್ ಹೇಗೆ ಸರ್? ಫುಲ್ ಸೇಫ್ ಅದು ಬಂಕರ್? ಹೌದು, ಬಂಕರ್ ಅಂದ್ರೆ ಸೇಫ್ ಆಗಿದೆ. ನಿಮಗೆ ಬೇಕಾದ್ರೆ ತೋರಿಸಬಹುದು. ಮತ್ತೊಂದು ಬಂಕರ್ ಆದ್ರೆ ಇಲ್ಲಿ ಹತ್ತಿರದಲ್ಲಿ ಮತ್ತೊಂದು ಉಂಟು, ಅದು ನೋಡ್ಲಿಕ್ಕೆ ಸ್ವಲ್ಪ ಕರೆಕ್ಟ್ ಆಗಿ ನಿಮಗೆ ತೋರಿಸಬಹುದು ಅಂತ. ಆದ್ರೆ ಇದು ನೋಡಿ, ಇಲ್ಲಿ ಬಂಕರ್ ಸೇಫ್ ಆಗಿ ಇದೆ. ಅಂದ್ರೆ 2 ಮಾಡಿಯ ಕೆಳಗಡೆ ಇರುವಂತದ್ದು, ಅಂತಸ್ತಿನಲ್ಲಿ ಇರುವಂತದ್ದು. ಸೊ ಡೋರ್ ಎಲ್ಲ ಸೇಫ್ ಆಗಿದೆ. ಮತ್ತೆ ಒಳಗಡೆ ಇದು ಎಂಟ್ರಿ ಡೋರ್ ಆದ್ರೆ ಇಲ್ಲಿ ನಮ್ದು ಒಳಗಡೆ ಮತ್ತೊಂದು ಡೋರ್ ಇರುತ್ತೆ. ನಾವು ಸಾಧ್ಯವಾದಷ್ಟು ತೋರಿಸ್ತೇನೆ. ಇಲ್ಲೆಲ್ಲ ಶೌಚಾಲಯ ಆಗಿರ್ಬೋದು, ಮತ್ತೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲೆಲ್ಲ ಜನ ನಿಂತ್ಕೊಳ್ತಾರೆ. ಮತ್ತೆ ಅಲ್ಲಿ ಕೆಳಗಡೆ ರೂಮ್ ಇದೆ, ಇದರಲ್ಲಿ ಏರ್ ಕಂಡೀಷನ್ ಇದೆ, ಚಳಿ ಆಗುದಾದ್ರೆ ಹೀಟರ್ ಇದೆ, ಪ್ರತಿಯೊಂದು ಸವಲತ್ತು ಇದೆ. ಸೊ ಹಾಗಾಗಿ ಸೇಫ್ ಆಗಿ ಇದೆ ಅನ್ನುವಂತ ಭಾವನೆ ನಮ್ದು. ಮತ್ತೆ ಗೊತ್ತಿಲ್ಲ, ಈಗಿನ ಟೆಕ್ನಾಲಜಿ ಎಲ್ಲ ಬದಲಾಗಿದೆ. ಸೊ ಯಾವ ರೀತಿ ಎಷ್ಟು ಅಂದ್ರೆ ಇದು ಮೊದ್ಲೆಲ್ಲ ರಚನೆ ಮಾಡಿರುವಂತದ್ದು, ಅದು ನೇರವಾಗಿ ಬಿದ್ರೆ ಗೊತ್ತಿಲ್ಲ ಯಾವ ರೀತಿ ಇರ್ಬೋದು, ಸೇಫ್ ಎಷ್ಟು ಇರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ನಾವು ರಕ್ಷಣೆ ಪಡೆಯುವಂತ ಮಾರ್ಗ ಅದೇ ಒಂದಿರುವಂತದ್ದು. ಹಾಗಾಗಿ ಅಲ್ಲಿ ನಾವು ರಕ್ಷಣೆಯನ್ನ ಪಡ್ಕೊಳ್ತೇವೆ.
ಓಕೆ. ನಿಮ್ಮ ಗಮನಕ್ಕೆ ಬಂದ ಹಾಗೆ, ನೀವು ನ್ಯೂಸ್ ನೋಡ್ತಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ಬಂದ ಹಾಗೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಈ ಈ ಸ್ವಲ್ಪ ಹೊತ್ತಿನ ಮುಂಚೆ ಏನಾದರೂ ಕ್ಷಿಪಣಿ ದಾಳಿ ಆಗಿದ್ದು ಇರಾನ್ ಕಡೆಯಿಂದ ಅಂತ ಸುದ್ದಿ ಬಂತಾ, ಅಥವಾ ನೀವೇನಾದ್ರೂ ಗಮನಿಸಿದ್ರೆ ಆ ಥರ ಬೆಳವಣಿಗೆ ಏನಾದ್ರು? ಇಲ್ಲ, ಅಂತದ್ದು ಅಪ್ಪಳಿಸುವಂತದ್ದು ಎಲ್ಲಿ ಸಹ ಬಂದಿಲ್ಲ ಇಷ್ಟ ತನಕ ಇಲ್ಲಿ ಸದ್ಯದಲ್ಲಿ. ಅಂದ್ರೆ ಈಗ ಪ್ರಾರಂಭ ಆದದಷ್ಟೇ. ಪ್ರಾರಂಭದಲ್ಲಿ ಸ್ವಲ್ಪ ಗೊತ್ತುಂಟಲ್ಲ, ಸ್ವಲ್ಪ ಯೋಚನೆ ಮಾಡಿ, ಅಂದ್ರೆ ರಾತ್ರಿ ಹೊತ್ತಲ್ಲಿ ಜಾಸ್ತಿ ಆಗುವಂತ, ಬೆಳಗಿನ ಹೊತ್ತು ರಾತ್ರಿ ಹೊತ್ತು. ನಿನ್ನೆ ಸುಮಾರು ಒಂದು 3:30 ತನಕ ಫ್ಲೈಟ್ ನ ವಾಯ್ಸ್ ನಾವು ತಿಳಿಸಿದ್ದೆವು, ಅಂದ್ರೆ ವಿಮಾನ ಹಾರಾಟ ಮಾಡುವಂತದ್ದು. ಆದ್ರೆ ಆನಂತರ ಈಗ ಏರ್ಪೋರ್ಟ್ ಎಲ್ಲ ಬಂದ್ ಆಗಿರುವಂತದ್ದು, ಕೆಲವು ವಿಮಾನಗಳು ರದ್ದಾಗಿದೆ ಎಲ್ಲ. ಸೊ ಯಾವುದೇ ವಾಯು ಪ್ರದೇಶವನ್ನು ಉಪಯೋಗಿಸುವಂತಿಲ್ಲ. ಸೊ ಯಾರೆಲ್ಲ ನಾಳೆ ನಮ್ಮ ಫ್ರೆಂಡ್ಸ್ ಒಬ್ರು ಊರಿಗೆ ಹೋಗುವವರಿದ್ರು, ಅವ್ರಿಗೆ ಆಲ್ರೆಡಿ ಮೆಸೇಜ್ ಬಂದಿದೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ, ಇಂಡಿಯನ್ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ಗೊತ್ತಿಲ್ಲಲ್ಲ, ವಾರ ಆದ್ರೆ ಯಾವ ರೀತಿ ಇರ್ಬೋದಂತ ಒಂದು ಅಂದಾಜು ಇದೆ. ಆದ್ರೆ ಸಹ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಆಗಲ್ಲ, ಎಷ್ಟು ದಿನ ಮುಂದುವರಿಬಹುದು, ಹೇಗೆ ಮುಂದುವರಿಬಹುದು ಅಂತ. ತಂತ್ರಕ್ಕೆ ಪ್ರತಿತಂತ್ರ ಅನ್ನುವಂಥದ್ದು ಇರ್ತದಲ್ವಾ. ಹಾಗಾಗಿ ಓಕೆ. ಈಗ ಅಂದ್ರೆ ನಿಮಗೆ ಯುದ್ಧದ ಮುನ್ಸೂಚನೆ ನನ್ನ ಪ್ರಕಾರ ಸೈರನ್ ಮೂಲಕ ಸಿಗುತ್ತೆ ಅನ್ಸುತ್ತೆ. ಸೈರನ್ ಬಂದ ತಕ್ಷಣ ನೀವೆಲ್ಲರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ. ಈಗ ಎಷ್ಟು ಸರ್ತಿ ಸೈರನ್ ಆಯ್ತು ಸರ್? ಅದಕ್ಕೆ ಸಂಬಂಧಪಟ್ಟ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಂದ್ರೆ ನಿಮ್ಗೆ ಹೆಂಗೆ ಮಾಹಿತಿ ಬರುತ್ತೆ? ಫೋನ್ಗೆ ಏನಾದ್ರು ಮೆಸೇಜ್ ಬರುತ್ತಾ, ಹೇಗೆ ಅಂತ? ನಮಗೊಂದು 3 ಸರಿ ಸೈರನ್ ಆಗಿದೆ. ಫೋನಿಗೆ ಒಂದು SMS ಬರುತ್ತೆ. ಸೊ SMS ಬಂದು ಅಂದ್ರೆ ನೀವು ತಯಾರಾಗಿ, ಅಂದ್ರೆ ಬಂಕರ್ ಹತ್ರ ಹೋಗ್ಬೇಕು ಅನ್ನುವಂಥದ್ದು ಮೆಸೇಜ್ ಬರುತ್ತೆ. ಅದು ಬಂದು ಒಂದು 10 ನಿಮಿಷದಲ್ಲಿ. ಮತ್ತೆ ಯಾವ ಏರಿಯಾಕ್ಕೆಲ್ಲ ಕ್ಷಿಪಣಿ ದಾಳಿ ಬರುತ್ತಾ, ಅಂದ್ರೆ ಐರನ್ ರೋಮ್ ಅದನ್ನ ಕನೆಕ್ಟ್ ಮಾಡ್ಕೊಂಡು, ಸೊ ಆನಂತರ ಅದು ನಮಗೆ ಇದು ಸಿಗ್ನಲ್ ಅನ್ನ ಕೊಡುವಂತದ್ದು. ಸೈರನ್ ಮೊಳಗುತ್ತೆ. ಸೈರನ್ ಮೊಳಗುವಾಗ 1-2 ನಿಮಿಷದೊಳಗೆ ನಾವು ಒಳಗೆ ಹೋಗ್ಬೇಕಾಗುತ್ತೆ. ಅಂದ್ರೆ ಅದಕ್ಕಿಂತ ಮುಂಚೆನೆ ನಮಗೆ ಚಾನ್ಸ್ ಇದೆ. ಅಂದ್ರೆ ಈಗ ಮೊದ್ಲಿನ ಹಾಗೆಲ್ಲ, ಮೊದ್ಲು ನಾವು ಇಲ್ಲಿಂದ ಗಾಜಾದಿಂದೆಲ್ಲ ಬರುವಂತ ಸಂದರ್ಭದಲ್ಲಿ ಅಷ್ಟೊಂದು ಭಯ ಪಡ್ಬೇಕಾದಂತ ಅಗತ್ಯ ಇರ್ಲಿಲ್ಲ. ಸೊ ನಾರ್ಮಲ್ ಆಗಿತ್ತು. ಆದ್ರೆ ಈಗ ಇರಾನ್ ನಿಂದ ಬರುವಂತದ್ದು ಕ್ಷಿಪಣಿಯ ಕಳೆದ ಬಾರಿ ನಾವು ನೋಡಿದ್ದೇವೆ ಯಾವ ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನುವುದನ್ನ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾದದ್ದು ಅಗತ್ಯ ಅನ್ನುವಂಥದ್ದನ್ನು ಸರ್ಕಾರ ಸಹ ಅರ್ತಿದೆ. ಹಾಗಾಗಿ ಮೊದ್ಲೇ ಸೂಚನೆ ಬರುವಂತದ್ದು, ಕಳೆದ ವರ್ಷ ಮೊದ್ಲೇ ಸೂಚನೆ ಎಲ್ಲ ಬರ್ತಿತ್ತು ನಮಗೆ, ವಿತೌಟ್ ವೈರ್ಲೆಸ್ ಮೆಸೇಜ್ ಎಲ್ಲ ಬರುವಂತದ್ದು. ಹಾಗಾಗಿ ಓಕೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗ್ಬಹುದು ಅಂತ. ಸರ್ ಒಂದು ಓಕೆ ಓಕೆ ನನ್ನ ಒಂದು ಕುತೂಹಲದ ಪ್ರಶ್ನೆ ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ನೀವು ಗಾಜಾ ಜೊತೆಗಿನ ಸಂಘರ್ಷವನ್ನ ಸುದೀರ್ಘ ಅವಧಿಯಿಂದ ನೋಡ್ಕೊಂಡು ಬರ್ತಾ ಇದ್ದೀರಿ, ಅದೇನು ಹೊಸ ವಿಚಾರ ಅಲ್ಲ. ಇರಾನ್ ಅಂತ ಬಂದಾಗ ಕಳೆದ ಬಾರಿ ಹೆಚ್ಚು ಕಡಿಮೆ ಒಂದು 12 ದಿನಗಳ ಕಾಲ ಸಂಘರ್ಷ ಆಗಿತ್ತು. ಆ ದಿನಗಳನ್ನೇನಾದ್ರೂ ನೆನಪು ಮಾಡ್ಕೊಳ್ಬಹುದಾ? ಅಂದ್ರೆ ಇರಾನ್ ಅಂದಾಗ ಅವರ ಕ್ಷಿಪಣಿಗಳ ತೀವ್ರತೆ ಹೇಗಿರುತ್ತೆ, ನೀವು ಕಣ್ಣಾರೆ ಏನಾದ್ರೂ ಕಂಡಿದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ತೋಡ್ಕೋಬಹುದಾ ಸಾಧ್ಯ ಆದ್ರೆ? ಅಂದ್ರೆ ಮೊದಲ ಟೈಮ್ ನಾವು ಏನಿಸಿದೆವು ಅಂದ್ರೆ ಇಸ್ರೇಲ್ ನಲ್ಲಿ ಏನು ಕ್ಷಿಪಣಿ ಬರುವಂತದ್ದೆಲ್ಲ, ಸೈರನ್ ಮೊಳಗುವಂತದ್ದೆಲ್ಲ ನಾರ್ಮಲ್ ಆಗಿರುವಂತದ್ದು, ಅದ್ರಲ್ಲಿ ಏನು ವಿಶೇಷತೆ ಇರ್ಲಿಲ್ಲ. ನಾವು ಸೈರನ್ ಮೊಳಗುವ ಸಂದರ್ಭದಲ್ಲಿ ನಾವು ಹೇಳ್ತಿದ್ದೆವು, ಹೋಗ್ಬೇಕಂತಿಲ್ಲ, ಮಲಗಿರೋಣ, ಏನು ಪ್ರಾಬ್ಲಮ್ ಆಗಲ್ಲ, ಸೊ ಅನ್ನುವಂತ ಭಾವನೆ ನಮ್ಮಲ್ಲಿತ್ತು. ಆದ್ರೆ ನಂತರ ದಿನಗಳಲ್ಲಿ ನಾವೆಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದೆವು, ಸೊ ಯೂಟ್ಯೂಬಿಗೆ ಹಾಕ್ಲಿಕ್ಕೆ ಅಥವಾ ಬೇರೆ ಯಾರಿಗಾದ್ರೂ ಕಳಿಸ್ಲಿಕ್ಕೆ. ಮತ್ತೆ ಇರಾನ್ ಕ್ಷಿಪಣಿ ಬರುವಂತ ಸಂದರ್ಭದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ನಮಗೂ ಭಯ ಆಯ್ತು. ಈಗ ಮೊದ್ಲಿನ ಹಾಗೆಲ್ಲ ನಾವು ಮೊದ್ಲು ನಮ್ಮ ರಕ್ಷಣೆ ಪಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ನಾವು ಬಂದ ಕೂಡಲೇ ನಾವು ನೋಡ್ತೇವೆ ಇಲ್ಲಿಂದ ಬರ್ತಿದೆ ಕ್ಷಿಪಣಿ ಅನ್ನುವಂಥದ್ದನ್ನು. ಈ ಗಾಜಾದಿಂದ ಬಂದ್ರೆ ಅಷ್ಟೊಂದು ಕ್ಯಾರ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇರಾನ್ ಬರುವಂತ ಸೂಚನೆ ಸಿಕ್ಕಿದ ಕೂಡಲೇ ಎಲ್ರು ತನ್ನ ರಕ್ಷಣೆ ಪಡೆಯುವಂತ ಪ್ರಯತ್ನವನ್ನು ಮಾಡುವಂಥದ್ದು. ಈಗ ಯಾರು ನಾವು ಹೊರಗಡೆ ನಿಲ್ಲಲ್ಲ. ಸೊ ವಿಡಿಯೋ ಮಾಡೋದೆಲ್ಲ ಹುಚ್ಚೆಲ್ಲ ಬಿಟ್ಟು ಬಿಟ್ಟಿದ್ದೇವೆ. ಮೊದ್ಲೆಲ್ಲ ಮಾಡ್ತಿದ್ದೇವೆ ನಾವು ತುಂಬಾ ವಿಡಿಯೋ ಮಾಡುವಂತದ್ದು. ಅಂದ್ರೆ ನಮಗೆ ಅಂದ್ರೆ ಅದೊಂದು ಎಂಜಾಯ್ಮೆಂಟ್ ಆಗ್ತಿತ್ತು ಆ ಸಂದರ್ಭದಲ್ಲಿ. ಕೆಳಗೆ ಏನು ಬೀಳಲ್ಲ, ನಾವು ಸೇಫ್ ಆಗಿದ್ದೇವೆ. ಅಂದ್ರೆ ಇರಾನ್ ಕ್ಷಿಪಣಿ ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲ ಬಿದ್ದಿದೆ ಅಲ್ಲೆಲ್ಲ ನಾವು ನೋಡಿದ್ದೇವೆ ಯಾವ ರೀತಿ ಕ್ರೂರತೆ ಇತ್ತು ಅನ್ನುವಂಥದ್ದನ್ನು. ಅದನ್ನೆಲ್ಲ ನೋಡಿದ ನಂತರ ಈಗ ಸ್ವಲ್ಪ ನಾವು ನಮ್ಮ ರಕ್ಷಣೆಯನ್ನು ಪಡ್ಕೊಳ್ಬೇಕು. ಸೊ ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲರನ್ನು ಎಬ್ಬಿಸುವಂತದ್ದು. ಯಾರೆಲ್ಲ ಬರುವುದಿಲ್ಲ, ಕೆಲವರೆಲ್ಲ ನಿದ್ದೆಯಲ್ಲಿ ಮಲಗಿರ್ತಾರೆ, ಹೇಳ್ಲಿಕ್ಕೆ ಆಗಲ್ಲ, ಅವರಿಗೆಲ್ಲ ನಾವು ಎಬ್ಬಿಸಿ ಬನ್ನಿ ರಕ್ಷಣೆ ಮೊದಲು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ಮಾಡ್ಕೊಂಡು ನಾವು ಸೊ ಮುನ್ಸೂಚನೆಯನ್ನೆಲ್ಲ ಸ್ನೇಹಿತರಿಗೆಲ್ಲ ನಾವು ಹೇಳ್ತೇವೆ. ಈಗ ಮೊದ್ಲಿನ ಹಾಗೆಲ್ಲ ಕೆಲವರು ಹೊಸತೆಲ್ಲ ಬಂದಿದೆ, ನಮಗೆಲ್ಲ ಅನುಭವ ಉಂಟು, ನಾವು ಇಲ್ಲಿ ತುಂಬಾ ವರ್ಷದಿಂದ ಇರುವುದರಿಂದ. ಆದ್ರೆ ಈಗೆಲ್ಲ ನಾವು ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಅವರಿಗೆ ತಿಳಿಸುವಂತದ್ದು. ಅದಲ್ಲದೆ ವೈರ್ಲೆಸ್ ಮೆಸೇಜ್ ಎಲ್ರಿಗೂ ಬರ್ತದೆ. ಅಂದ್ರೆ ಕೆಲವರು ಗೊತ್ತುಂಟಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಏನಾಗಲ್ಲ ಅನ್ನುವಂಥದ್ದನ್ನ. ಸೊ ಹಾಗೆ
ಓಕೆ ಸರ್, ಒಂದು ಕುತೂಹಲದ ಕಾರಣ, ಜನರಿಗೊಂದು ಕುತೂಹಲ ಇರುತ್ತೆ. ನಾನು ಅಲ್ಲಿ ಮಕ್ಕಳು ಆಟ ಆಡ್ತಿರೋದೇನೋ ಸ್ವಲ್ಪ ನೋಡಿದೆ. ಅಂದ್ರೆ ಹೇಗಿದೆ ಸರ್ ವಾತಾವರಣ, ಹೇಗಿದೆ? ತುಂಬಾ ಪ್ಯಾನಿಕ್ ಸಿಚುವೇಶನ್ ಇದೆಯಾ ಅಥವಾ ಹೇಗಿದೆ? ನೋಡಿ, ವಾತಾವರಣ ಅಂದ್ರೆ ನಮ್ಮ ಫ್ರೆಂಡ್ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಯಾಕಂದ್ರೆ ಮನೆಗೆ ಹೋಗುದು ಬೇಡ, ಇನ್ನು ನೆಕ್ಸ್ಟ್ ಸೈರನ್ ಆದ್ರೆ ಮನೆಯಿಂದ ಯಾರು ಬರುವುದಂತ ಇವರೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಫುಲ್ ಜಾಲಿ ಮಾಡ್ತಿದ್ದಾರೆ. ಅಂದ್ರೆ ಯುದ್ಧದ ವಾತಾವರಣ ಏನು ಎಫೆಕ್ಟೇ ಇಲ್ಲ ಇವರಿಗೆ. ಸೊ ಅಲ್ಲಿ ಮಕ್ಕಳು ಸಹ ಹಾಗೆ, ಇದ್ರಲ್ಲಿ ಮಕ್ಕಳಾಗಿರ್ಬೋದು ಎಲ್ರು. ಸೊ ಅವರ ಲೋಕದಲ್ಲಿ ಅವರೇ ಇದ್ದಾರೆ. ಅಂದ್ರೆ ಅಷ್ಟೊಂದು ಭಯ ಅನ್ನುವಂಥದ್ದು ಇಲ್ಲ. ಅಂದ್ರೆ ನಮಗೆ ಆರ್ಮಿಯ ಮೇಲೆ ಇರುವಂತ, ಇಲ್ಲಿ ಇಸ್ರೇಲ್ ನ ಮೇಲೆ ಇರುವಂತ ಭರವಸೆ ಆಗಿರ್ಬೋದು, ಅಥವಾ ಇಲ್ಲಿನ ಟೆಕ್ನಾಲಜಿ ಮೇಲೆ ಇರುವಂತಹ ನಂಬಿಕೆ ಆಗಿರ್ಬೋದು. ಹಾಗಾಗಿ ಅಷ್ಟೊಂದು ಭಯಭೀತರಾಗಿಸುವಂತದ್ದು ಇಲ್ಲ ಸದ್ಯದಲ್ಲಿ. ಎಲ್ಲ ಮಕ್ಕಳೆಲ್ಲ ನೋಡ್ಬೋದು ನೀವು, ಬೇಕಾದ್ರೆ ಅಲ್ಲಿ ಮಕ್ಕಳೆಲ್ಲ ಆರಾಮದಲ್ಲಿ ಪಾರ್ಕಿನಲ್ಲಿ ಕೂತಿದ್ದಾರೆ, ಬಿಸಿಲಲ್ಲಿ ಇದ್ದಾರೆ. ಸೊ ಆಟ ಆಡ್ತಿದ್ದಾರೆ ಎಲ್ರು, ಅವರವರ ಕೆಲಸವನ್ನು ಎಂಜಾಯ್ ಮಾಡ್ತಿದ್ದಾರೆ ಎಲ್ರು. ಜಸ್ಟ್ ಯಾವಾಗ ಸೈರನ್ ಮೊಳಗುತ್ತೆ ಆ ಸಮಯದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರುವಂತದ್ದು ನಾವು. ಬಾಕಿ ಟೈಮಲ್ಲಿ ಎಲ್ಲ ರೆಗ್ಯುಲರ್, ಏನು ಯುದ್ಧದ ವಾತಾವರಣ ಅಂತ ನಮಗೆ ಗೊತ್ತೇ ಆಗಲ್ಲ. ಆಗಿಲ್ಲ ಅಂದ್ರೆ ಈಗ ಪ್ರಾರಂಭನೇ ಆಗಿಲ್ಲ, ಒಂದನೇದಾಗಿ. ಸೊ ಇದು ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರ್ಬೋದು ಅನ್ನುವಂಥದ್ದೇ ಈಗ ಮುಂದೆ ನಾವು ನೋಡ್ಬೇಕಷ್ಟೇ ಅಷ್ಟೇ. ಈಗ ಒಂದು ಮಾತನ್ನ ಹೇಳ್ತಾ ಇದ್ರಿ, ಅಂದ್ರೆ ಇಸ್ರೇಲ್ ಟೆಕ್ನಾಲಜಿ ಬಗ್ಗೆ ಅಥವಾ ಇಸ್ರೇಲ್ ತಗೊಳ್ಳೋ ಕೇರ್ ಬಗ್ಗೆ ನಮ್ಮೆಲ್ಲ ಬಹಳ ರೆಸ್ಪೆಕ್ಟ್ ಇದೆ ಅಥವಾ ಬಹಳ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ. ಇಸ್ರೇಲ್ ತನ್ನ ಪ್ರಜೆಗಳು ಅಂತ ಬಂದಾಗ ಎಷ್ಟು ಕೇರ್ ಮಾಡುತ್ತೆ, ಅಥವಾ ಟೆಕ್ನಾಲಜಿ ವಿಚಾರದ ಬಗ್ಗೆ ಮಾತಾಡುವಾಗ ನಾವು ಐರನ್ ಡೋಮ್ ಬಗ್ಗೆನೇ ಬಹಳ ಚರ್ಚೆಯನ್ನ ಮಾಡ್ಬಿಟ್ಟಿದ್ದೇವೆ. ಓವರ್ ಆಲ್ ಎಲ್ಲ ಮಾತನಾಡುವಾಗ ಅಂದ್ರೆ ತನ್ನ ಪ್ರಜೆಗಳ ವಿಚಾರದಲ್ಲಿ ಇಸ್ರೇಲ್ ಎಷ್ಟು ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅಂತ. ನೋಡಿ, ಪ್ರಜೆಗಳು ಅನ್ನುವಾಗ ಇಸ್ರೇಲ್ ನ ಯಾವುದೇ ಒಂದು ಪ್ರಜೆಗೆ ಏನು ಪ್ರಾಬ್ಲಮ್ ಆದ್ರೆ ಸಹ ಇಸ್ರೇಲ್ ಸ್ಟ್ಯಾಂಡ್ ಅಪ್ ತಗೊಳುತ್ತೆ. ಅದರಲ್ಲಿ ಗಾಜದ ವಿಷಯದಲ್ಲಿ ಆಗಿರ್ಬೋದು, ಕೇವಲ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲಿಂದ ಅಪಹರಣಗೊಳಿಸಿರುವಂತದ್ದು ಕೇವಲ ಒಬ್ಬರ ಬಾಡಿ ಬಂದಿಲ್ಲ, ಅವರು ನಿಧನರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಅವರು ಬಾಡಿ ಬಂದಿಲ್ಲ. ಎಷ್ಟು ತನಕ ಅವರ ಬಾಡಿನೂ ಸಿಗಲ್ಲ ಅಷ್ಟರ ತನಕ ಇವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸ್ಕೂಲಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಅವರು ಟೆಸ್ಟ್ ಮಾಡಿ ಹೇಳ್ತಾರೆ, ಸೈರನ್ ಹೊಡೆಯುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಹೊರಗಡೆ ಇರುವಾಗ ಏನ್ ಮಾಡ್ಬೇಕು. ಅಂದ್ರೆ ಇವರಿಗೆ, ಅಂದ್ರೆ ಇವರು ತನ್ನ ಇತಿಹಾಸವನ್ನು ಯಾವತ್ತೂ ಮರೆತಿಲ್ಲ ಇಸ್ರೇಲ್ ನ ಪ್ರಜೆಗಳು. ಇವರು ಈಗ ಜರ್ಮನಿಯಲ್ಲಿ ಆಗಿರುವಂತ ಇವರಿಗೆ ನರಮೇಧ ಆಗಿರ್ಬೋದು, ಅದನ್ನು ಒಂದು ಹಬ್ಬ ಆಗಿರುವಂತ ಸಂದರ್ಭದಲ್ಲಿ ಅದರ ಬಗ್ಗೆ ಮಕ್ಕಳಿಗೆ ಹೇಳುವಂತದ್ದು, ಸಣ್ಣ ಸಣ್ಣ ಮಕ್ಕಳನ್ನು ಕುತೂಹಲಿಸಿ ಅದರ ಬಗ್ಗೆ ಕಥೆ ಹೇಳುವಂತದ್ದು, ಸ್ಕೂಲ್ಗಳಲ್ಲಿ ಕಥೆ ಹೇಳುವಂತದ್ದು. ಅಂದ್ರೆ ಯಾವತ್ತು ನಾವು, ನನ್ನ ಪ್ರಕಾರ ಇತಿಹಾಸವನ್ನು ಇವರು ಮರೆತಿಲ್ಲ. ಯಾವಾಗ ಇತಿಹಾಸ ಮರೆತಿಲ್ಲ, ಹೇಳ್ತಾರಲ್ಲ ನೀವು ಸಹ ಕೆಲವು ವಿಡಿಯೋದಲ್ಲಿ ಹೇಳ್ತೀರಿ, ಇತಿಹಾಸ ಪದೇ ಪದೇ ಆಗ್ತಾನೆ ಇರ್ತದೆ ಅಂತ. ಸೊ ನಿಮ್ಮ ವಿಡಿಯೋಸ್ ನಾವು ಫಾಲೋ ಮಾಡ್ತೇವೆ. ಸೊ ಹಾಗಾಗಿ ಇವರು ಪ್ರತಿಯೊಂದು ಇತಿಹಾಸ, ಯಾಕಂದ್ರೆ ನಾನು ಕಳೆದ ಬಾರಿ ಅಕ್ಟೋಬರ್ ಅಲ್ಲಿ ನೀವು ಇಲ್ಲಿಗೆ ಅಪಹರಣ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರ ಮನಸ್ಥಿತಿ ಇತ್ತು, ಅಂದ್ರೆ ಇತಿಹಾಸ ಹಳೆಬ್ರೆಲ್ಲ ಹೇಳ್ತಿದ್ರು ಇತಿಹಾಸ ಮರೆಯಬಾರದು, ವಾಪಸ್ ಆಗ್ತದೆ ಅಂತ. ಅದೊಂದು ಘಟನೆ ಆದ ನಂತರ ಮತ್ತೆ ಇರುವಂತ ಯಾರೆಲ್ಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ರ ಅವ್ರು ಮತ್ತೆ ಸ್ವರವನ್ನು ತೀರಿಸಿದ್ರು, ಹೌದು ಇತಿಹಾಸ ಮತ್ತೊಮ್ಮೆ ಮರಕಳಿ ಬರುತ್ತೆ, ಹಾಗಾಗಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ಬೇಕು. ನಾವು ಪ್ರಾರಂಭ ಮಾಡಿದ ನಂತರ ಅದನ್ನು ನಿಲ್ಲಿಸಬಾರ್ದು, ಎಂಡ್ ತನಕ ನಾವು ಹೋಗ್ಬೇಕು. ಒಂದ್ ವೇಳೆ ಇವರೇ ಯುದ್ಧವನ್ನು ನಿಲ್ಲಿಸಿದ್ರೆ ಪ್ರಜೆಗಳೇ ಹೇಳ್ತಾರೆ, ಯಾಕೆ ನಿಲ್ಲಿಸುದು, ನಾವು ಎಂಡ್ ತನಕ ಹೋಗ್ಬೇಕು, ನಮ್ಮ ಮಕ್ಕಳೆಲ್ಲ ರೆಡಿ ಇದ್ದಾರೆ ಯುದ್ಧಕ್ಕೆ ಹೋಗ್ಲಿಕ್ಕೆ, ಯಾರು ಸಹ ಇಲ್ಲಿ ಹೋಗುದಿಲ್ಲ ಅಂತ ಭಾವನೆಗಳು ಇಲ್ಲ. ಸೊ ಅಂದ್ರೆ ಮಾಡಿದ್ದನ್ನೆಲ್ಲ ಮುಗಿಸ್ಬೇಕು ಅಂತ ಇವರ ಒಂದು ಟಾರ್ಗೆಟ್. ಇವರಾಗಿ ಎಲ್ಲಿ ಸಹ ಪ್ರಾರಂಭ ಮಾಡಲ್ಲ. ಸೊ ಇಷ್ಟ ತನಕ ನಾವು ನೋಡಿದ ಇದರಲ್ಲಿ, ಅಂದ್ರೆ ಇದರಿಂದ ದಾಳಿಗೆ ಪ್ರತಿ ದಾಳಿ ಅಂತಾರಲ್ಲ, ಕೆಲವು ದಾಳಿಗಳು ನೋಡಿ ನಮ್ಗೆ ಕಣ್ಣ ಮುಂದೆ ಕಾಣ್ತದೆ ದಾಳಿ ಆಗುವಂತ, ಕೆಲವು ಒಳತಂತ್ರಗಳಿರ್ತದೆ, ಒಳ ನಡೆಯುವಂತ ಕುತಂತ್ರಗಳಾಗಿರ್ಬೋದು. ಆ ಕುತಂತ್ರ ದೊಡ್ಡದಾದ ನಂತರ ದೊಡ್ಡ ಪರಿಣಾಮಕಾರಿ ಆಗ್ಬಹುದು ಅನ್ನುವಂತ ಭಾವನೆಯಿಂದ ಇವ್ರು ಏನು ಮೊದಲೇ ಪ್ರಾರಂಭ ಆಗುತ್ತೆ ಅದನ್ನೇ ಇವರು ಫಸ್ಟಿಗೆ ಅಲ್ಲಿಂದ ಕ್ಯೂಟುವಂತ, ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಉಂಟಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನುವಂಥದ್ದನ್ನು. ಹಾಗೆ ಇವರು ಗಿಡದಲ್ಲಿ ಇರುವಾಗ ಅದನ್ನು ಚೂಟುವಂತ ಪ್ರಯತ್ನವನ್ನು ಮಾಡ್ತಾರೆ. ಮರ ಆದ ನಂತರ ನಮಗೆ ತೊಂದರೆ ಕೊಡ್ಬೋದು. ಈಗ ಇರಾನ್ನ ಮೇಲೆ ನಡೆಯುತ್ತಿರುವಂತಹ ಈ ಒಂದು ಘರ್ಷಣೆ ಆಗಿರ್ಬೋದು ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಒಂದು ವೇಳೆ ಅವರು ಅದನ್ನು ಮಾಡಿದ್ರೆ ಅದರ ಪರಿಣಾಮ ಏನಾಗ್ಬಹುದು ಅನ್ನುವಂಥದ್ದನ್ನು ಇವರು ಮೊದಲೇ ಭಾವಿಸಿದ್ದಾರೆ. ಹಾಗಾಗಿ ಇಷ್ಟು ವರ್ಷದಿಂದ ಅದನ್ನು ತಡೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. ಗಿಡದಲ್ಲಿ ಅದನ್ನು ಚೂಟುವಂತ ಪ್ರಯತ್ನ, ಮುಂದೆ ಒಂದು ದಿನ ದೊಡ್ಡ ತೊಂದರೆ ಆಗ್ಬಹುದು ಅನ್ನುವಂಥ ಭಾವನೆಯಿಂದ. ಅಂದ್ರೆ ನಾವು ಇಲ್ಲಿ ಇಸ್ರೇಲ್ ನಲ್ಲಿ ಕೆಲವರಲ್ಲಿ ಮಾತಾಡ್ತೇವೆ, ಅವರ ಆಲೋಚನೆ ಆಗಿರ್ಬೋದು, ಯಾಕೆ ನಮ್ಗೆ ಸೌಮ್ಯಮೆ ಆಗ್ತದೆ, ಎಂತ ಯುದ್ಧ ಎಲ್ಲ ಮಾಡಿ ಏನಾಗ್ತದೆ ಅನ್ನುವಂಥದ್ದು ಈಗ ನಾವು ಸಹ ಮಾತಾಡ್ತೇವೆ, ಅದ್ರಲ್ಲಿ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಉಂಟು ಅಂತ. ಆದ್ರೆ ಇವ್ರದ್ದು ಥಿಂಕಿಂಗೇ ಬೇರೆ, ಇಲ್ಲಿಯವರದು ಪ್ರಜೆಗಳದಾಗಿರ್ಬೋದು. ಅಂದ್ರೆ ಅಂತ ಕಥೆಗಳನ್ನ ಇವರೆಲ್ಲ ನೋಡಿದ್ದಾರೆ, ಅಂತ ಘಟನೆಯನ್ನೆಲ್ಲ ಇವರು ಕಣ್ಣಾರೆ ಕಂಡಿದ್ದಾರೆ. ಸೊ ಹಾಗಾಗಿ ಅವರ ಆಲೋಚನೆ ಡಿಫ್ರೆಂಟ್ ಆಗಿರುವಂತದ್ದು.
ಅಂತ ನನ್ನ ಭಾವನೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಇದು ಬೇರೆ ಇದರಿಂದಲ್ಲ, ನಾನು ಕೇಳಿಪಟ್ಟದ್ದು, ನಾನು ತಿಳ್ಕೊಂಡು. ನೋಡಿ ವಾಪಸ್ ಈಗ ಸೈರನ್ ಆಗ್ತಾ ಉಂಟು. ತಾವು ಕೇಳ್ಬಹುದು, ನಮಗೆ ಮೊಬೈಲ್ಗೆ ಈಗ ಮೆಸೇಜ್ ಬಂತು. ನಾನು ನಿಮಗೆ ಒಮ್ಮೆ ಎದುರಿನ ದೃಶ್ಯವನ್ನು ತೋರಿಸ್ತೇನೆ. ತೋರಿಸಿ. ನೋಡಿ ಎಲ್ಲ ನೋಡಿ ಓಡ್ತಿದ್ದಾರೆ ನೋಡಿ, ಎಲ್ಲ ಬಂಕರ್ನ ಕಡೆಗೆ ಹೋಗ್ತಿದ್ದಾರೆ. ನಮಗೆ ಕಾಣ್ಬಹುದಂತ ಎನಿಸ್ತೇನೆ. ಅಂದ್ರೆ ಈಗ ನಮಗೆ ಸೈರನ್ ಮೊಳಗಿಲ್ಲ, ಈಗ ಜಸ್ಟ್ ನಮಗೆ ಮೆಸೇಜ್ ಬಂತು ಮೊಬೈಲ್ಗೆ. ಮೆಸೇಜ್ ಬಂತು. ಬೇಕಾದ್ರೆ ಹೌದು, ಇನ್ನೊಂದು ಮೊಬೈಲ್ ಅಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ನೋಡಿ ನಮಗೆ ಮೆಸೇಜ್ ಬಂತು. ಅಂದ್ರೆ ಇಂಗ್ಲಿಷ್ ಮತ್ತು ಇಬ್ರಲ್ಲಿ ಉಂಟು, ನೀವು ಸೇಫ್ಟಿ ಪ್ಲೇಸ್ ಗೆ ಹೋಗಿ ಅಂತ. ನೋಡಿ ಈಗ ಎಲ್ಲ ಅಲ್ಲಿಗೆ ಮೂವ್ ಆದ್ರು. ನೋಡಿ ಇಲ್ಲಿ ಗಾರ್ಡನ್ ಅಲ್ಲಿ ಆಡ್ತಿದ್ದವರು, ಇಲ್ಲಿ ಕೂತ್ಕೊಂಡಿರುವವರು ಎಲ್ರು ಮೂವ್ ಆದ್ರು. ಇನ್ನು ಒಂದು 2, 3 ಅಥವಾ ಒಂದು 5, 10 ನಿಮಿಷದಲ್ಲಿ ಸೈರನ್ ಬರುತ್ತೆ. ಅವಾಗೆಲ್ಲ ಒಳಗೆ ಹೋಗ್ಬೇಕು. ಈಗ ಆಲ್ರೆಡಿ ನಾನು ನಿಮ್ಗೆ ಬೇಕಾದ್ರೆ ತೋರಿಸಬಹುದು. ಸೊ ನೋಡಿ, ಕೆಲವರು ನಾಯಿಯೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ಕೆಲವರು ಒಳಗಡೆ ಹೋಗ್ತಿದ್ದಾರೆ ಬಂಕರ್ನ ಒಳಗಡೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯಾರೆಲ್ಲ ಮನೆಗೆ ಹೋಗಿದ್ದಾರೆ ನೋಡಿ. ಈಗ ಗಾರ್ಡನ್ ಇಲ್ಲಿ ನೋಡಿ ಖಾಲಿ ಆಯ್ತು. ಹಾಗೆ ಇಲ್ಲಿ ಎಲ್ಲ ಆಡ್ತಿದ್ವು, ಈಗ ಯಾರಿಲ್ಲ ನೋಡಿ. ಅಂದ್ರೆ ಎಲ್ಲ ಬಂಕರ್ನ ಕಡೆಗೆ ಹೊರಟು. ಈಗ ಒಂದು 5 ಅಥವಾ 10 ನಿಮಿಷದಲ್ಲಿ ಬರ್ಬಹುದು. ಸೊ ಕ್ಷಿಪಣಿ ದಾಳಿ ಆಗ್ಬಹುದು. ಸೊ ನಾವು ಸಹ ಆ ಕಡೆ ಬಂಕರ್ನ ಕಡೆಗೆ ಹೋಗ್ತಿದ್ದೇವೆ. ಸೊ ಬಂಕರ್ ಮತ್ತೆ ತುಂಬಾ ಸ್ಟ್ರಾಂಗ್ ಉಂಟು. ಅದರ ಡೋರ್ ಆಗಿರ್ಬಹುದು, ವಿಂಡೋ ಆಗಿರ್ಬಹುದು, ಪ್ರತಿಯೊಂದು ತುಂಬಾ ಸ್ಟ್ರಾಂಗ್ ಇರುವಂತದ್ದು. ಯಾಕಂದ್ರೆ ನಾನು ನಿಮ್ಗೆ ತೋರಿಸಬಹುದು. ಸೊ ಇದರ ವಿಂಡೋ ಆಗಿರ್ಬಹುದು, ಒಳಗಡೆ ನೋಡಿ ಇದೆಲ್ಲ ಡೋರು. ಅಂದ್ರೆ ಒಳಗಡೆ ಹೋದ ನಂತರ ಗಾಳಿ ಹೊರಗಡೆ ಬರ್ಲಿಕ್ಕೋಸ್ಕರ. ಸೊ ಇದು ಬಂಕರ್ನ ಇದು ಅಂದ್ರೆ ಫುಲ್ ಕಾಂಕ್ರೀಟ್ ಇಂದ ಮಾಡಿರುವಂತದ್ದು. ಸೊ ಇದರ ವಿಂಡೋ ಡೋರ್ ಆಗಿರ್ಬೋದು ನೋಡಿ, ತುಂಬಾ ಸ್ಟ್ರಾಂಗ್ ಇರುವಂತದ್ದು. ಏನು ಬ್ಲಾಸ್ಟ್ ಆದ್ರೂ ಇದು ಓಪನ್ ಆಗ್ಲಿಕ್ಕೆ ಆಗಲ್ಲ. ಯಾರಾದ್ರೂ ಬಂದು ಓಪನ್ ಮಾಡ್ಬೇಕು, ಏನಾದ್ರು ಆದ್ರೆ ಒಳಗಡೆ ಯಾರಾದ್ರೂ ಬಂದು ಓಪನ್ ಮಾಡ್ಬೇಕು ಅಷ್ಟೇ. ಹಾಗಾಗಿ ತುಂಬಾ ಸೇಫ್ ಆಗಿದೆ ಅಂತ ನಮ್ ಭಾವನೆ. ಸೊ ಈಗ ಸ್ವಲ್ಪ ಹೊತ್ತಲ್ಲಿ ಬರ್ತದೆ. ಅಂದ್ರೆ ಈಗ ಬೆಳಕಿರುವುದರಿಂದ ನಿಮಗೆ ಬರುವಂತದ್ದು ತೋರಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಬೆಳಕಿದೆ ಅಲ್ಲ. ರಾತ್ರಿ ಹೊತ್ತಾದ್ರೆ ನಮಗೆ ಕ್ಲಿಯರ್ ಆಗಿ ಬರ್ತದೆ. ಒಂದೊಂದು ಕ್ಷಿಪಣಿ ಬಂದ್ರೆ ಸಹ ಅಥವಾ ಡ್ರೋನ್ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ, ಐರನ್ ಡ್ರೋನ್ ಹೋಗುವಂತ ಸಂದರ್ಭದಲ್ಲಿ ಎಲ್ಲ ಕ್ಲಿಯರ್ ಆಗಿ ನಮಗೆ ಕಾಣುತ್ತೆ ರಾತ್ರಿ ಹೊತ್ತಲ್ಲಿ. ಅಂದ್ರೆ ಆ ಟೈಮಲ್ಲಿ ಮನೆ ಒಳಗಡೆ ಯಾರು ಇರಬಾರ್ದು, ಎಲ್ಲ ಸೀದಾ ಬಂಕರ್ಗೆ ಬರಬೇಕು ಅಂತ. ಹೌದು, ಬಂಕರ್ಗೆ ಬರ್ಬೇಕು. ಕೆಲವರ ಮನೆಯಲ್ಲೇ ಬಂಕರ್ ಇರುತ್ತೆ. ಈಗ ಹೊಸ ಮನೆಯೆಲ್ಲ ಇದ್ದೆ, ಅಲ್ಲಿ ಎಲ್ಲ ಬಂಕರ್ ಅವರ ಮನೆಯಲ್ಲಿ ಇರ್ತದೆ. ಒಂದು ವೇಳೆ ಬಂಕರ್ ಸಹ ಇಲ್ಲ, ಈಗ ಉದಾಹರಣೆಗೆ ಬಸ್ಸಲ್ಲಿ ನಾವು ಹೋಗ್ತಿದ್ದೇವೆ, ಬಸ್ಸಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಹೋಗುದು ಅನ್ನುವಂತ ಪ್ರಶ್ನೆ ಸಹ ಹೊಸಬ್ರನ್ನೆಲ್ಲ ಕಾಡ್ಬೋದು ಇದ್ರಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಅಂದ್ರೆ ನಾವು ಬಸ್ ಅನ್ನು ಅವರು ನಿಲ್ಲಿಸ್ತಾರೆ. ಅಂದ್ರೆ ಸೈರನ್ ಹೊಡೆಯುವಂತ ಸಂದರ್ಭದಲ್ಲಿ ಅವರು ಎಲ್ಲಿ ಕಟ್ಟಡ ಇರ್ತದೆ ಅಲ್ಲಿ ಬಸ್ ಅನ್ನು ನಿಲ್ಲಿಸ್ತಾರೆ. ಮತ್ತೆ ಎಲ್ಲ ಕಟ್ಟಡದ ಗೇಟ್ ಓಪನ್ ಆಗಿರುತ್ತೆ. ಎಲ್ರು ಎಲ್ಲಿ ಬೇಕಾದ್ರೂ ಆಶ್ರಯವನ್ನು ಪಡೆದುಕೊಳ್ಬಹುದು. ಹಾಗೆಲ್ಲ ನೀವು ಆ ಬಿಲ್ಡಿಂಗ್ ಹೋಗಬಾರ್ದು, ಈ ಬಿಲ್ಡಿಂಗ್ ಬೇರೆ ಸಮಯದಲ್ಲಿ ಎಲ್ಲ ಬಂದಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲ ಗೇಟ್ ಓಪನ್ ಮಾಡಿ ಎಲ್ಲ ಒಳಗೆ ಬನ್ನಿ ಅಂತ ಆ ಕಟ್ಟಡದ ಒಳಗಡೆ ನಾವು ರಕ್ಷಣೆ ಪಡೆದುಕೊಳ್ಬಹುದು. ಸರ್, ಈಗ ವಾರಗಟ್ಲೆ ನೀವು ಬಂಕರ್ ಅಲ್ಲಿ ಇದ್ರೆ ಫುಡ್ ಎಲ್ಲ ಹೇಗೆ, ಎಲ್ಲ ಫೆಸಿಲಿಟೀಸ್ ಇರುತ್ತಾ ಅಲ್ಲಿ? ಇಲ್ಲ, ಫುಡ್ ಎಲ್ಲ ಇರಲ್ಲ. ಬಂಕರ್ನ ಒಳಗಡೆ ವಾರಗಟ್ಲೆ ಇರುವಂತ ಪರಿಸ್ಥಿತಿ ಬರ್ಲಿಕ್ಕೆ ಇಲ್ಲ ನನ್ನ ಲೆಕ್ಕದಲ್ಲಿ. ಸೊ ಒಂದು ಹಾಫ್ ಅನ್ ಅವರ್ ಎಲ್ಲಾದ್ರೂ ಇರಬಹುದು. ಲೆಕ್ಕಂದ್ರೆ ನಾವು ಒಳಗೆ ಹೋಗುವಂತ ಸಂದರ್ಭದಲ್ಲಿ ನೀರು ಕೊಂಡೋಗ್ಬೇಕು, ಮತ್ತೆ ಬಿಸ್ಕಿಟ್ ಆಗಿರ್ಬೋದು, ಅಗತ್ಯಕ್ಕೆ ಬೇಕಾಗುವಂತದ್ದೆಲ್ಲ ಕೊಂಡೋಗ್ಬೇಕು. ಲೆಕ್ಕ ಅಂದ್ರೆ 1-2 ದಿವಸ ಅಲ್ಲಿ ನಿಲ್ಲುವಂತ ಪ್ರಯತ್ನ ಏನಾದ್ರು ಆದ್ರೆ, ಕಂಟಿನ್ಯೂ ಆಗಿದ್ರೆ. ಅಂದ್ರೆ ಮೊದ್ಲೆಲ್ಲ ಕೆಲವರು ಅಲ್ಲೇ ಮಲಗ್ತಿದ್ರು. ಅಂದ್ರೆ ರಾತ್ರಿ ಹೊತ್ತು ಎದ್ದು ಬರ್ಬೇಕು, ಹೋಗಿ ಒಂದು 5 ನಿಮಿಷದಲ್ಲಿ ವಾಪಸ್ ಸೈರನ್ ಮೊಳಗುತ್ತೆ, ವಾಪಸ್ ಬರ್ಬೇಕು ಅಂತ. ಆದ್ರೆ ಕಳೆದ ಬಾರಿ ಯಾರು ಅಷ್ಟು ಮಲಗ್ಲಿಲ್ಲ. ಮತ್ತೆ ಮೆಟ್ರೋ ಟ್ರೈನ್ ಅಲ್ಲಿ ಸಹ ಮಲಗ್ಬೋದು. ಅಲ್ಲಿ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇರುವುದರಿಂದ ಅಲ್ಲಿ ಸಹ ರಕ್ಷಣೆಯನ್ನು ತಗೊಳ್ಬಹುದು. ಅಂದ್ರೆ ಅದು ಭೂಮಿಯ ಕೆಳಗಡೆ ಇರುವುದು, ಅಂಡರ್ ಗ್ರೌಂಡ್ ಅಲ್ಲಿ ಇರುವುದರಿಂದ ಅದು ಸಹ ತುಂಬಾ ಸೇಫ್ ಆಗಿರುತ್ತೆ. ತುಂಬಾ ಜನ ಅಲ್ಲಿ ಸಹ ಆಶ್ರಯವನ್ನು ಪಡೆದುಕೊಳ್ತಾರೆ. ಮತ್ತೆ ವಾರ ಎಲ್ಲ ಕಂಟಿನ್ಯೂ ಆದ್ರೆ ಅದೆಲ್ಲ ಮೆಟ್ರೋ ಎಲ್ಲ ಬಂದ್ ಮಾಡ್ತಾರೆ ಇವರು. ಅಂದ್ರೆ ಅಲ್ಲಿ ಮಲಗ್ಬಹುದು ಹೋಗಿ, ಭಯ ಪಡುವವರಿಗೆಲ್ಲ. ಹಾಗಾಗಿ ಸರಿ, ನೀವು ನಮ್ಮ ಕನ್ನಡಿಗ, ನಮ್ಮವ್ರು ನೀವು. ಇಲ್ಲಿಂದ ಹೋಗಿ ಅಲ್ಲಿ ಕೆಲಸ ಮಾಡೋದು ಅಂದಾಗ ಅಂದ್ರೆ ನಿಮ್ಮ ಅನುಭವ ಹೇಗೆ? ಅಂದ್ರೆ ಸದಾಕಾಲ ಈ ಯುದ್ಧ ಇದ್ರಲ್ಲೇ ಇರ್ಬೇಕು ಅನ್ನುವಂತ ಯೋಚನೆನಾ, ಅಥವಾ ಹೇಗೆ? ಶಬ್ದ ಕೇಳ್ತಾ ಉಂಟು, ಸೈರನ್ ಓಡಾಡ್ತಾ ಉಂಟು. ಕೇಳ್ತಾ ಉಂಟಲ್ವಾ? ಕೇಳಿಸ್ತೇನೆ. ಓಕೆ. ಓಡ್ಕೊಂಡು ಒಳಗೆ ಹೋಗ್ತಾರೆ, ಸೇಫ್ಟಿ. ಅಂದ್ರೆ ನಾನು ಇಲ್ಲಿ ನಿಂತಿರುವಂತ ಜಾಗದಲ್ಲಿ ಸ್ವಲ್ಪ ಸೇಫ್ಟಿ ಉಂಟು, ಹಾಗಾಗಿ ನಾನು ಒಳಗಡೆ ಹೋಗಲ್ಲ, ಏನಾಗಲ್ಲ ಅಂತ ಒಂದು ಧೈರ್ಯದಲ್ಲಿ. ಲೆಕ್ಕಂದ್ರೆ ನಿಲ್ಬಾರ್ದು, ನೀವು ಇಲ್ಲಿ ಸಹ ನಿಲ್ಬಹುದು. ಎಲ್ಲೆಲ್ಲ ಕಾಂಕ್ರೀಟ್ ಹಾಕಿದಾರೆ ಅಲ್ಲಿ ನಿಲ್ಬಹುದು.
ಹಾಗೆ ಬಿಲ್ಡಿಂಗ್ ಮನೆ ಒಳಗೆಲ್ಲ ನಿಲ್ಲಿಕ್ಕಿಲ್ಲ. ಸೊ ಹಾಗಾಗಿ ಓಕೆ. ಓಕೆ ಓಕೆ. ನಮ್ಗೆಲ್ಲ ಇದೆಲ್ಲ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇದೆ. ಅಂದ್ರೆ ನಾವು ಇಂಡಿಯನ್ಸ್ ಅಂದಾಗ ನಮಗೆಲ್ಲ ನಾರ್ಮಲ್ ಆಗಿದೆ ಸರ್ ಇದು. ಓಕೆ. ನಮ್ಗೆ ಅಂದ್ರೆ ಇದು ಶಬ್ದ ನಿಧಿಯಲ್ಲಿ ಸಹ ಕೇಳ್ತಾ ಇರ್ತದೆ ಮಲಗಿದ್ರೆ ಸಹ. ಹೌದೌದು, ಸದಾಕಾಲ ತಲೆಲೊಂದು ಅದೇ ಇದ್ದೇ ಇರತ್ತಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ರೀತಿಲಿ. ಹೌದೌದು, ಇಲ್ಲಿ ಆಗ್ತಾನೆ ಇರ್ತದಲ್ಲ, ಯಾವತ್ತು ಏನಾಗ್ತದೆ ಅಂತ ಹೇಳಿಕ್ಕೆ ಆಗಲ್ಲ, ನಾರ್ಮಲ್ ಆಗಿ ಆಗ್ತಾನೆ ಇರ್ತದೆ. ಆದ್ರೆ ಒಂದು ಗ್ಯಾರಂಟಿ ಅಂದ್ರೆ ಏನೇ ಆಗೋಕ್ಕೂ ಮುಂಚೆ ಒಂದು ಮುನ್ನೆಚ್ಚರಿಕೆ ಇರುತ್ತೆ ಅಂತ. ಅಂದ್ರೆ ಒಂದು ಸೈರನ್ ಮೊಳಗುತ್ತೆ, ಒಂದು ಮೆಸೇಜ್ ಬರುತ್ತೆ. ಹೌದೌದು, ಕರೆಕ್ಟ್ ಮುನ್ನೆಚ್ಚರಿಕೆ ಒಂದು ಬರುತ್ತೆ, ಮೆಸೇಜ್ ಬರುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಒಂದು ಅವಕಾಶ ಇದೆ. ಅಂದ್ರೆ ನೋಡಿ ಅಲ್ಲಿ ಯಾರ ತೋರಿಸ್ತಿದ್ದಾರೆ, ಅದ ನೋಡಿ ಅಲ್ಲಿ ನಿಮ್ಗೆ ಹೌದು ಸ್ವಲ್ಪ ಅಂದ್ರೆ ಅದು ಈಗ ಬೆಳಕು ಉಂಟಲ್ಲ, ಹಾಗಾಗಿ ನಿಮ್ಗೆ ಬಿಸಿಲಿರುವುದರಿಂದ ನಿಮ್ಗೆ ಶಬ್ದ ಕೇಳ್ಬೋದು. ಈಗ ಹೌದು ಇಲ್ಲಿ ಈಗ ಶಬ್ದ ಕೇಳ್ತದೆ, ಅಂದ್ರೆ ಅದು ಸ್ಫೋಟ ಆಗುವಂತದ್ದು. ಓಕೆ. ಕೆಲಸ ಸರ್ ಶಬ್ದ ಆಗ್ತಾ ಇದೆ, ಗಾಳಿ ಆಗ್ತಾ ಇದೆ. ಹೌದೌದು, ಅಂದ್ರೆ ಮೇಲಿಂದಾನೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರಾಬ್ಲಮ್ ಆಗ್ತದೆ. ಹೌದೌದು, ನೀವು ಸೇಫ್ಟಿ. ಹೌದೌದು, ಖಂಡಿತ ನಮಗೆ ಅಂದ್ರೆ ಇಲ್ಲಿ ಆಗಸದಲ್ಲಿ ಕಾಣ್ತದೆ, ಅದರ ಅರ್ಥ ನಮ್ಮ ಇಲ್ಲಿ ಹತ್ತಿರದಲ್ಲಿ ಅಂತಲ್ಲ, ಸ್ವಲ್ಪ ದೂರದಲ್ಲಿ ಇರ್ಬೋದು. ನಿಮಗೆ ಆಗಸದಲ್ಲಿ ಕಾಣ್ತದಲ್ವಾ, ಅದು ಆ ಟೆಲಿ ಸ್ವಲ್ಪ ಆ ಸೈಡ್ ಅಲ್ಲಿ ಇರ್ಬೋದು. ನಾವ್ ಇದೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ನೀವು ಪ್ರತಿದಿನ ಲೈವ್. ಹೌದೌದು, ನಮಗೆ ಅಭ್ಯಾಸ ಆಗಿ ಹೋಗಿದೆ ಇಲ್ಲಿ ಇರುವವರೆಗೆ. ನೋಡಿ 3 ಕಡೆ ಸ್ಫೋಟ ಕೇಳಿತು, ಅಂದ್ರೆ 3-4 ಕಡೆ ಕೇಳ್ತಾ ಉಂಟು. ಅಂದ್ರೆ ಇಲ್ಲಿ ಹತ್ತಿರದಲ್ಲೆಲ್ಲ ಕೇಳ್ತಾ ಉಂಟು. ಯಾವತ್ತಾದ್ರೂ ಅನ್ಸಿದ್ಯಾ ಯಾಕೆ ಬೇಕು ಯಾವಾಗ್ಲೂ ಇದೇ ಪರಿಸ್ಥಿತಿ, ಯಾವಾಗ್ಲೂ ಸಂಘರ್ಷ, ಯಾವಾಗ್ಲೂ ತಲೆ ಬಿಸಿ, ಕಾಮಾಗಿ ಇರಕ್ಕೆ ಆಗಲ್ಲ ಅಂತ ಯಾವತ್ತಾರ ಅನ್ಸಿದ್ಯಾ? ಇಲ್ಲಪ್ಪ, ಹಾಗೆ ಅನಿಸಲ್ಲ. ನೋಡಿ ನಾವು ಇಲ್ಲಿ ಇರುವುದು ಯಾರ್ದು ಒತ್ತಾಯದ ಮೇಲೆ ಅಲ್ಲ, ನಮ್ಮ ಒತ್ತಾಯದಲ್ಲಿ, ನಮ್ಮ ಖುಷಿಯಲ್ಲಿ ನಾವು ಇಲ್ಲಿ ಇರುವಂತದ್ದು. ಸೊ ಯಾರ್ದು ಒತ್ತಾಯದಲ್ಲಿ ಇರುವುದಲ್ಲ. ನಾವು ಸ್ಟಾರ್ಟಿಂಗ್ ಬರುವಾಗ ಆಗಿರ್ಬೋದು, ಆನಂತರ ಎಲ್ಲ ಅಭ್ಯಾಸ ಆಗಿ ಹೋಗುತ್ತಲ್ಲ. ಸೊ ಅಭ್ಯಾಸ ಆದ ನಂತರ ಎಲ್ಲವೂ ನಾರ್ಮಲ್ ಆಗುತ್ತೆ ನಿಮಗೆ. ನಾವು ಇದು ನಮ್ಮ ಭಾರತ ದೇಶದಲ್ಲಿ ನೋಡಿ, ಆ ಹಿಮಾಲಯ ಪರ್ವತದಲ್ಲೆಲ್ಲ ಅವರೆಲ್ಲ ಅಷ್ಟೊಂದು ಐಸಿನಲ್ಲೆಲ್ಲ ಮಾಡ್ತಾರೆ. ಇದು ನಮ್ಗೆ ಏನಿಲ್ಲ, ಅವರ ಎದುರುಗಡೆ ಎಲ್ಲ ನೋಡ್ತಾರೆ. ನಮ್ದು ಹಾಗೆ ಅಲ್ವಲ್ಲ. ಇವತ್ತು ಆದ ನಂತರ ನಾಳೆ ನಾವು ಕೆಲಸಕ್ಕೆ ಹೋಗ್ತೇವೆ. ಆದ್ರೆ ಆರ್ಮಿ ಅವರು ಆದ್ರೆ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ರಜೆ ಇಲ್ಲ, ಅವರು ಅದರ ಬಗ್ಗೆ ಎಷ್ಟೊಂದು ಇದರಲ್ಲಿ ಇರ್ತಾರೆ. ಅದೆಲ್ಲ ನೋಡುವಾಗ ನಮ್ದೇನು, ನಾವು ಇಲ್ಲಿ ಸೇಫ್ಟಿಗೆ ನಮಗೆ ಜಾಗ ಉಂಟು, ನಮಗೆ ಎಲ್ರಮ್ ಬರುತ್ತೆ, ಪ್ರತಿಯೊಂದು ಬರುತ್ತೆ, ಆರಾಮದಲ್ಲಿ ನಾವಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಅಲ್ಲಿ ನೋಡಿ ಸ್ನೋದಲ್ಲಿ ಇರ್ತಾರೆ, ಭಾರತದಲ್ಲಿ ನೋಡಿ ಒಮ್ಮೆ ನೋಡುವಾಗ ನಮಗೆ ಎಲ್ಲ ವಿಡಿಯೋ ನೋಡುವಾಗ ನಮಗೆ ಆಗ್ತದೆ, ಇವರೆಲ್ಲ ಹೇಗೆ ಇರ್ತಾರೆ, ಯಾವ ರೀತಿ ಇರ್ತಾರೆ. ಆ ಘಟನೆಯನ್ನು ನೆನೆಸುವಾಗ ನಮ್ಗೆ ಹಾಗೆ ಅಲ್ವಲ್ಲ. ನಮ್ಗೆ ಇಲ್ಲಿ ನಾವು ಕೆಲಸಕ್ಕೆ ಬಂದವರು, ನಾವು ಇಲ್ಲಿ ದುಡಿತೇವೆ, ಕೆಲಸ ಮಾಡ್ತೇವೆ, ಯಾವತ್ತೊಮ್ಮೆ ಆಗ್ತದೆ, ಅದೆಲ್ಲ ನಾರ್ಮಲ್ ಆಗಿ ಹೋಗ್ತದೆ. ಅಷ್ಟೊಂದು ಭಯ ಅನ್ನೋದು ಇರಲ್ಲ. ಭಯ ಇದ್ರೆ ನಮ್ಗೆ ಎದ್ದು ಹೋಗ್ಬಹುದು, ಯಾರು ಇಲ್ಲಿ ಕಟ್ಟಿ ಹಾಕೋದಿಲ್ಲ ನೀವು ನಿಲ್ಬೇಕು ಅನ್ನುವಂಥದ್ದು. ನಮಗೆ ಹೋಗ್ಬೋದು, ನಮ್ಗೆ ಗೊತ್ತುಂಟು ಇವತ್ತು ಆಗ್ತದೆ, ನಾಳೆ ಸರಿ ಆಗ್ತದೆ ಅನ್ನುವಂತ ಒಂದು ಆಲೋಚನೆ ನಮ್ದು. ಹೌದು ಹೌದು ಸರ್. ಹೌದು ಸರ್, ನನ್ನ ಕೊನೆ ಪ್ರಶ್ನೆ ಅದಕ್ಕೆ ಪೂರಕವಾಗಿ, ಈಗ ಇಸ್ರೇಲಿ ಪ್ರಜೆಗಳಿಗೆ ಹೌದು ಎಲ್ಲ ಕೇರ್ ತಗೊಳ್ತಾರೆ, ಎಲ್ಲ ರೀತಿಲೂ ಓಕೆ. ನೀವು ದುಡಿಯೋದಕ್ಕೆ ಅಂತ ಇಲ್ಲಿಂದ ಹೋದಂಥವರಿಗೆ, ಬೇರೆ ಬೇರೆ ದೇಶಗಳಿಂದ ಹೋದಂಥವರಿಗೆ ಅಲ್ಲಿ ಹೇಗೆ ಚೆನ್ನಾಗಿ ಕೇರ್ ಮಾಡ್ತಾರೆ, ಅಥವಾ ಯಾವ ರೀತಿ ಅವರಿಗೆಲ್ಲ ಫೆಸಿಲಿಟೀಸ್ ಎಲ್ಲ? ನೋಡಿ, ಫೆಸಿಲಿಟಿ ಅಂದ್ರೆ ನಿಮಗೆ ಇದು ಪಬ್ಲಿಕ್ ಇರುವಂತದ್ದು. ಈಗ ಯಾರ ಮನೆಯಲ್ಲಿ ಇಲ್ಲ, ಅವರಿಗೆ ಪಬ್ಲಿಕ್ಗೆಲ್ಲ ಉಂಟು ಮೆಸೇಜ್. ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಯಾವುದೇ ಕಟ್ಟಿ ಹಾಕುದಿಲ್ಲ, ಯಾವುದೇ ಒಂದು ರೂಲ್ಸ್ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಆಗಿ ಇಲ್ಲ ಯಾವುದೇ. ಇಲ್ಲಿ ಇಸ್ರೇಲ್ನವರು ನಾವು ಅವರು ಇವರು ಅನ್ನುವಂಥ ಭೇದನೆ ಇಲ್ಲ, ಎಲ್ರೂ ಒಂದೇ. ನಾವು ಕೆಲಸ ಮಾಡುವವರು ಒಂದೇ, ಅವರು ಒಂದೇ. ಇಲ್ಲಿ ಬಾಸ್ ಅನ್ನುವಂಥದ್ದೇ ಇಲ್ಲಿ ಇಲ್ಲ ಇಸ್ರೇಲ್ ಅಲ್ಲಿ. ಎಲ್ರು ನಾರ್ಮಲ್, ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಕೊಳ್ಬಹುದು. ಅವರೇ ಕೆಲವರು ಹೇಳ್ತಾರೆ, ಈಗ ನಮಗೆ ಹೇಳ್ತಾರೆ, ನಿಮಗೆ ಸೇಫ್, ನೀವು ಟೆಲಿವಿಗೆಲ್ಲ ಹೋಗ್ತೀರಿ, ಅಲ್ಲಿ ನಿಮಗೆ ಬಂಕರ್ ಇದೆಯಾ, ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಬಂದು ಮಲಗು, ಇಲ್ಲಿ ನಿಲ್ಬಹುದು ನೀನು, ಅಂದ್ರೆ ಅಷ್ಟೊಂದು ಇದರಲ್ಲಿ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಬಂದು ಮಲಗು, ನಮ್ಮ ಮನೆಯಲ್ಲಿ ಬಂಕರ್ ಇದೆ ಅಂದ್ರೆ ನಾವು ಹೇಳ್ತೀವಿ ಇಲ್ಲ, ನಮಗೆಲ್ಲ ಫೆಸಿಲಿಟಿ ಇದೆ, ನಿಮ್ಗೆ ಏನಾದ್ರು ಬೇಕಾದ್ರೆ ಫುಡ್ ಏನಾದ್ರು ಪ್ರಾಬ್ಲಮ್ ಉಂಟಾ,
ಅದು ನಮ್ಗೆಲ್ಲ ಗೊತ್ತಿರ್ತದಲ್ಲ, ಗೊತ್ತಿರುವಾಗ ನಾವು ಮೊದ್ಲೇ ತಯಾರಾಗಿರ್ತೇವೆ. ಸೊ ಹಾಗಾಗಿ ಅಷ್ಟೊಂದು ನಮಗೆ ನಮ್ಮ ದೇಶದಲ್ಲಿ ಇದ್ದಂತಹ ಮನೆ ಹಾಗೇನು ಎಷ್ಟೋ ತನಕ ನಮ್ಗೆ ಆಗ್ಲಿಲ್ಲ ಅಂತ ಭಾವನೆ ಆಗಿರ್ಬೋದು, ಅಂತ ಇದು ಬಂದಿಲ್ಲ ನಮಗೆ ಎಷ್ಟೋ ತನಕ. ಬರುವಂತಹ ಯೋಚನೆ ಮಾಡುವಂತದ್ದನ್ನು ಇವರು ಇಷ್ಟೋ ತನಕ ತೋರಿಸಿಕೊಟ್ಟಿಲ್ಲ. ಸೊ ಹಾಗಾಗಿ ಈ ಇಟ್ಸ್ ಓಕೆ ಅಂತ ಅನಿಸುತ್ತೆ ನಮಗೆ. ಓಕೆ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮ ಜೊತೆಗೆ ಜಾಯ್ನ್ ಆಗೋದಕ್ಕೆ. ನೀವು ಸೇಫ್ ಆಗಿರಿ, ನಿಮ್ಮ ಸೇಫ್ಟಿ ಕಡೆ ಗಮನ ಕೊಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.